ನೋಡಿ, ಮಂಗಳೂರಿನಲ್ಲಿ CM ಇದ್ದಾಗಲೇ ಬ್ಯಾಂಕ್ ಲೂಟಿಯಾಗಿದೆ. CM ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದರಂತೆ ಪೊಲೀಸರು. ಏನು ಎಲ್ಲ ಮಂಗಳೂರು ಪೊಲೀಸರು ಅಲ್ಲೇ ಇರ್ತಾರಾ? ಇದನ್ನು ಗಮನಿಸಿಯೇ ದರೋಡೆಕೋರರು ಕೃತ್ಯ ಎಸಗಿದ್ದಾರೆ ಅಂತ ಪಕ್ಕಾ ಪ್ಲಾನ್ ಮಾಡಿಕೊಂಡು ದಾಳಿ ನಡೆಸಿದ್ದಾರೆ ದರೋಡೆಕೋರರು. ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ, ಮಂಗಳೂರಿನಲ್ಲಿದ್ದಾರೆ. ಸಾಮಾನ್ಯವಾಗಿ CM ಪ್ರೋಗ್ರಾಮ್ ಅಂತಂದಾಗ ಹೆಚ್ಚುವರಿ ಸೆಕ್ಯೂರಿಟಿಗೋಸ್ಕರ ಹೆಚ್ಚುವರಿ ಸಿಬ್ಬಂದಿಯನ್ನು ಹಾಕ್ತಾರೆ. ಸೊ ಯಾವಾಗ ಪೊಲೀಸರ ಸಂಖ್ಯೆ ಈ ಕಡೆ ಕಾನ್ಸಂಟ್ರೇಟ್ ಆಯಿತು, ಪಕ್ಕಾ ಪ್ಲಾನ್ ಮಾಡಿಕೊಂಡು ದಾಳಿ ನಡೆಸಿದ್ದಾರೆ ದರೋಡೆಕೋರರು ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಅಲ್ಲಿಗೆ ಮುಖ್ಯಮಂತ್ರಿಗಳು ಈಗ ಮಂಗಳೂರಿನಲ್ಲಿರೋದಕ್ಕೂ, ಅವರ ಭದ್ರತಾ ವ್ಯವಸ್ಥೆಯನ್ನು ಪೊಲೀಸರು ಹೊತ್ತಿರೋದಕ್ಕೂ, ಪೊಲೀಸ್ ಫೋರ್ಸ್ ಕಡಿಮೆ ಆಗಿರೋದಕ್ಕೂ, ಇವರು ಬಂದು ದರೋಡೆ ಮಾಡ್ಕೊಂಡು ಹೋಗೋದಕ್ಕೂ ಎಲ್ಲ ಸರಿ ಹೋಗಿದೆ. ದರೋಡೆಕೋರರಿಗೆ ಈ ಎಲ್ಲ ವಿಚಾರ ಗೊತ್ತಿತ್ತು, ಹಾಗಾಗಿ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಹೌದು, ಮುಖ್ಯಮಂತ್ರಿಗಳು ಮಂಗಳೂರು ಪ್ರವಾಸದಲ್ಲಿದ್ದಾರೆ, ಹಾಗಂತ ಏನು ಇಡೀ ಮಂಗಳೂರಲ್ಲಿರೋ ಅಷ್ಟೂ ಪೊಲೀಸ್ ಫೋರ್ಸನ್ನು ಅಲ್ಲಿಗೆ ಹಾಕ್ತಾರಾ? ಆ ಥರ ಯೋಚನೆ ಮಾಡಿನೂ ದರೋಡೆ ಮಾಡಿರಬಹುದಾ ಅಂತ? ಹೌದು, ಹೆಚ್ಚಿನ ಸಿಬ್ಬಂದಿಗಳನ್ನು ಮುಖ್ಯಮಂತ್ರಿಗಳ ಭದ್ರತೆಗಾಗಿ ವ್ಯವಸ್ಥೆ ಮಾಡಲಾಗಿದೆ. ಅದು ಉಳ್ಳಾಲ ಪೊಲೀಸ್ ಠಾಣೆಯಿಂದಲೂ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಇದನ್ನೇ ಪ್ಲ್ಯಾನ್ ಮಾಡಿಕೊಂಡು ಬಂದಿರುವಂಥ ಸಾಧ್ಯತೆಯೂ ಇದೆ. ಇನ್ನೊಂದು ಇಲ್ಲೇ ಪಕ್ಕದಲ್ಲಿ ಮಸೀದಿ ಇದೆ. ಮಸೀದಿಯಲ್ಲಿ ಇವತ್ತು ಶುಕ್ರವಾರದ ಪ್ರಾರ್ಥನೆ ಇರುವಂಥದ್ದು ಸುಮಾರು 1 ಗಂಟೆಗೆ. ಹಾಗಾಗಿ ಆ 1:10ಕ್ಕೆ ಪ್ರಾರ್ಥನೆ ಇರುವಂಥದ್ದು. ಇದೇ ಟೈಮನ್ನು ಬಳಕೆ ಮಾಡಿಕೊಂಡಿರುವಂಥ ಸಾಧ್ಯತೆ ಇದೆ. ಸುಮಾರು 1:10ರ ಸಂದರ್ಭದಲ್ಲೇ ಎಲ್ಲರೂ ಈ ಭಾಗದಲ್ಲಿರುವಂಥ, ನೀವು ಗಮನಿಸ್ಬೋದು, ಇಲ್ಲಿರುವಂಥ ಎಲ್ಲ ಅಂಗಡಿಗಳು ಹೆಚ್ಚಾಗಿ ಮುಸ್ಲಿಂ ಬಾಂಧವರದ್ದು. ಹಾಗಾಗಿ ಅವರು ಆ ಸಂದರ್ಭದಲ್ಲಿ ಎಲ್ಲರೂ ಪ್ರಾರ್ಥನೆಗಾಗಿ ಮಸೀದಿಗೆ ಹೋಗಿರುವಂಥದ್ದು. ಹಾಗಾಗಿ ಆ ಟೈಮನ್ನೇ ಬಳಕೆ ಮಾಡಿಕೊಂಡಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಇಷ್ಟೊಂದು ಈಗ ಜನ ನೆರೆದಿದ್ದಾರೆ ಯಾರು, ಇವರೆಲ್ಲರೂ ಮಸೀದಿಗೆ ಹೋಗಿರುವಂಥ ಕಾರಣಕ್ಕಾಗಿ ಅದೇ ಟೈಮನ್ನು ಬಳಕೆ ಮಾಡಿಕೊಂಡು, ಇನ್ನೊಂದು ಕಡೆಯಲ್ಲಿ ಪೊಲೀಸರ ಇವತ್ತು ಹೆಚ್ಚಿನ ನಿಯೋಜನೆ ಇರೋದಿಲ್ಲ. ಎಲ್ಲ ಕಡೆಗಳಲ್ಲಿ ಕಡಿಮೆ ಇರುವಂಥದ್ದು. ಅಂದರೆ ಮುಖ್ಯಮಂತ್ರಿಯವರ ಕಾರ್ಯಕ್ರಮಕ್ಕಾಗಿ ಉಳ್ಳಾಲ ಪೊಲೀಸ್ ಠಾಣೆಯಿಂದಲೂ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡಿರೋದ್ರಿಂದ ಇಲ್ಲಿಯೂ ಪೊಲೀಸರ ಸಂಖ್ಯೆ ಕಡಿಮೆ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದೇ ಟೈಮನ್ನು ಪ್ಲ್ಯಾನ್ ಮಾಡಿಕೊಂಡು ಬಂದಿರುವಂಥ ಸಾಧ್ಯತೆ ಇದೆ. ಭಾಳಷ್ಟು ಈ ಒಂದು ಬ್ಯಾಂಕಿನ ಬಗ್ಗೆ ನಿಖರವಾದಂಥ ಮಾಹಿತಿ ಇರುವಂಥವರೇ ಈ ಕೃತ್ಯವನ್ನು ಎಸಗಿರುವಂಥ ಸಾಧ್ಯತೆ ಇದೆ. ಒಂದು ಮೇಲ್ಭಾಗದಲ್ಲಿರುವಂಥ ಬ್ಯಾಂಕ್, 1ನೇ ಮಹಡಿಯಲ್ಲಿರುವಂಥ ಬ್ಯಾಂಕ್. ಹಾಗಾಗಿ ಆ ಬ್ಯಾಂಕಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಬೇಕಾದಂಥ ವ್ಯವಸ್ಥೆ ನೋಡಿಕೊಂಡಿರುವಂಥದ್ದು. ಜೊತೆಗೆ ಕೆಳಗಿನ ಭಾಗದಲ್ಲಿ ಅವರ ಕಾರನ್ನು ನಿಲ್ಲಿಸಿ ಆ ಬಳಿಕ ಅಲ್ಲಿಗೆ ಹೋಗಿರುವಂಥ, ಅಂದರೆ ಈ ಬ್ಯಾಂಕಿನ ಆಸುಪಾಸುಗಳಲ್ಲಿ ಯಾವುದೇ ರೀತಿಯಾದಂಥ ಜನವಸತಿ ಇಲ್ಲ, ಅಂಗಡಿಗಳಾಗಿರಲಿ ಅಥವಾ ಬೇರೆ ಯಾರು ಇರೋದಿಲ್ಲ. ಹಾಗಾಗಿ ಇದನ್ನೆಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡು ಬಂದು ಈ ರೀತಿಯಾದಂಥ ಕೃತ್ಯ ಮಾಡಿರುವಂಥ ಸಾಧ್ಯತೆ ಇದೆ. ಈಗ ಪೊಲೀಸರು ಎಲ್ಲ ಕಡೆ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಯಾವುದೇ ರೀತಿಯಾದಂಥ ಸುಳಿವು ಪತ್ತೆ ಆಗಿಲ್ಲ. ಒಂದು ಕಡೆಯಲ್ಲಿ ಬ್ಯಾಂಕಲ್ಲಿರುವಂಥ CC ಕ್ಯಾಮ್ರಾವು ವೈಫಲ್ಯ, ಜೊತೆಗೆ ಈ ಭಾಗದಲ್ಲಿರುವಂಥ ಈ ಕೆಲವೊಂದು CC ಕ್ಯಾಮ್ರಾಗಳ ಫುಟೇಜನ್ನು ಇಟ್ಕೊಂಡು ಈಗ ಪೊಲೀಸರು ತನಿಖೆ ಮುಂದುವರಿಸಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಇವಾಗ ಮಂಗಳೂರು ಕಡೆಗೆ ಅವ್ರು ಹೋಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, 1 ವಾರದಿಂದ ಇತ್ತೀಚೆಗೆ 3+2 5 ದರೋಡೆ ಪ್ರಕರಣಗಳು ನಡೆದಿದೆ ರಾಜ್ಯಾದ್ಯಂತ. 5 ದರೋಡೆ ಪ್ರಕರಣಗಳು. ಎಲ್ಲರೂ ಕೂಡ ಈ ಥರ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅಥವಾ ಇಂಥವುಗಳನ್ನೇ ಟಾರ್ಗೆಟ್ ಮಾಡಿ ದರೋಡೆ ಮಾಡ್ತಾ ಇದ್ದಾರೆ. ಈಸಿಯಾಗಿ ಎಸ್ಕೇಪ್. ಈಗ ಅವರು ಮಂಗಳೂರಿಂದ ಕೇರಳ ಕಡೆಗೆ ಏನಾದ್ರು ಹೊರಟೋಗ್ಬಿಟ್ರೆ ಕಷ್ಟ ಅವ್ರನ್ನ ಟ್ರೇಸ್ ಔಟ್ ಮಾಡೋದು. ನೋಡೋಣ ಪೊಲೀಸರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ.